वालेकुम, आदाब। केके न्यूज में आपका स्वागत है। मैं सैयद अमजद। डीवाईएसपी के नेतृत्व में पुलिस डिपार्टमेंट बसों कल्याण की ओर से ऑटो सेफ्टी अवेयरनेस कार्यक्रम किया गया। 1/6/2026 को डीवाईएसपी मड़वड़प्पा पीएस के नेतृत्व में तमाम ऑटो ड्राइवर्स को बसों कल्याण सिटी के तेर मैदान में बुलाकर मीटिंग लेते हुए कहा कि ऑटो को जो एक्स्ट्रा लाइट एलईडी बिठा रहे हैं वो गलत है, उसको निकालने को कहा। ऑटो में जितनी सीटिंग कैपेसिटी है उतने ही पैसेंजर बिठाने के लिए कहा गया है। एक्स्ट्रा पैसेंजर ना बिठाने की ताकीद की गई। इसके अलावा जो एक्स्ट्रा सीट ड्राइवर के साइड में लगाए गए हैं उन सबको निकालने के लिए कहा गया और सभी ऑटो ड्राइवर्स को यूनिफॉर्म कंपलसरी पहनने के लिए कहा गया है। जिस किसी के पास ऑटो चलाने के लिए लाइसेंस नहीं है उनसे कहा गया है कि जल्द से जल्द अपना लाइसेंस बना ले। इसके अलावा रोड पर पैसेंजर के लिए ऑटो को ना रोके, साइड में लेकर रोकने की ताकीद की गई और स्ट्रिक्टली ट्रैफिक के रूल्स को फॉलो करने के लिए कहा गया है। जो भी ट्रैफिक के रूल्स को तोड़ने पर उस पर कानूनी कार्रवाई की जाएगी। इस तरीके से डीवाईएसपी मड़वड़प्पा पीएस ने ऑटो ड्राइवर से कहा। इस मौके पर डीवाईएसपी मड़वड़प्पा पीएस, सीपीआई अली साहब, ट्रैफिक पीएसआई सिद्धेश्वर के अलावा और भी कई ऑफिसर्स, ऑटो ड्राइवर्स और लोग मौजूद रहे। आपने हमारे चैनल को अभी तक सब्सक्राइब नहीं किया है तो सब्सक्राइब कीजिए और अगर फेसबुक पर देख रहे हैं तो फॉलो करें, लाइक और शेयर करना ना भूलें। ನಾವು ಇವತ್ತು ಬಸವ ಕಲ್ಯಾಣ ನಗರ ಮತ್ತೆ ಅದರ ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಬಸವ ಕಲ್ಯಾಣ ನಗರದಲ್ಲಿ ಸಂಚರಿಸಿರುವಂತಹ ಎಲ್ಲ ಆಟೋದವರಿಗೆ ಸಂಬಂಧಪಟ್ಟಂತೆ ಆಟೋ ಯೂನಿಯನ್ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ। ಕೂಡ ನಾವು ಒಂದು ಡಾಟಾಬೇಸ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದೀವಿ। ಇರುತ್ತೆ ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿಯ ಅವುಗಳು ಏನೇ ಕ್ರಮ ಕೈಗೊಳ್ಳಬಹುದು। ಇದು ಮೊದಲನೇ ಉದ್ದೇಶವಾಗಿತ್ತು। ಎರಡನೇದಾಗಿ ಬಸವ ಕಲ್ಯಾಣ ನಗರದಲ್ಲಿ ನಾವು ಇವತ್ತೇನು ಎಲ್ಲ ಆಟೋದವರು ಬಂದಿದ್ದಾರೆ ಅವರಿಗೆ ಒಂದಿಷ್ಟು ವಿಷಯಗಳನ್ನ ಮತ್ತು ಕಾನೂನಲ್ಲಿರುವಂತಹ ವ್ಯವಸ್ಥೆ, ಕಾನೂನಲ್ಲಿರುವಂತಹ ಒಂದು ಸೂಚನೆಗಳನ್ನ ಅವರಿಗೆ ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿರುವಂತಹ ವಿಷಯಗಳನ್ನ ಅವರಿಗೆ ಗಮನಕ್ಕೆ ತಂದಿದ್ದೀವಿ। ಮೊದಲನೇದಾಗಿ ಆಟೋಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು। ಯಾವುದೇ ರೀತಿಯಲ್ಲಿ ಏನು ನಾವು ಯಾವ ಆಟೋಗಳ ಚಾಲನೆ ಸ್ಥಿತಿಯಲ್ಲಿ ಇರೋದಿಲ್ಲ ಆಟೋಗಳನ್ನು ಕೂಡ ಚಲಾವಣೆ ಮಾಡಿ ಯಾವುದೇ ರೀತಿಯ ಅವಘಡಗಳಿಗೆ ದಾರಿ ಆಗದೇ ರೀತಿಯಲ್ಲಿ ನಾವು ಅವರು ರೆಡಿ ಇಟ್ಕೋಬೇಕು ಅಂತ ಅನ್ನೋದನ್ನ ಅವರಿಗೆ ತಿಳಿಸಿದ್ದೇವೆ। ಜೊತೆಯಲ್ಲಿ ಮೈನರ್ಸ್ ಯಾರು ಏಜ್ ಅಲ್ಲಿ ಕಡಿಮೆ ಇದ್ದಾರೆ ಅವ್ರು ಯಾರು ಕೂಡ ಆಟೋಗಳನ್ನ ಚಲಾವಣೆ ಮಾಡೋ ಹಾಗಿಲ್ಲ, ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು। ಜೊತೆಯಲ್ಲಿ ಆಟೋದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದ ಕರ್ಕಶ ಧ್ವನಿಯನ್ನ ಹಾಕೊಂಡು ಟೇಪ್ ರೆಕಾರ್ಡರ್ಸ್ ಗಳನ್ನ ಹಾಕೊಂಡು ಆಟೋವನ್ನ ಚಲಾವಣೆ ಮಾಡಿ ಬೇರೆ ಸಾರ್ವಜನಿಕರಿಗೆ ತೊಂದರೆ ಕೂಡ ಮಾಡೋ ಹಾಗಿಲ್ಲ। ಆಟೋದವರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಲೇಬೇಕು, ಯೂನಿಫಾರ್ಮ್ ಅನ್ನ ಹಾಕ್ಲೇಬೇಕು। ಜೊತೆಯಲ್ಲಿ ಅವರು ಪ್ಯಾಸೆಂಜರ್ಸ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಅಥವಾ ಪ್ಯಾಸೆಂಜರ್ಸ್ ಅನ್ನ ಏರಿಸುವಂತ ಇಳಿಸುವಂತ ಸಮಯದಲ್ಲಿ ಬೇರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಅವರು ತೊಂದರೆಯನ್ನ ಮಾಡಬಾರದು। ಅದರ ಜೊತೆಯಲ್ಲಿ ಆಟೋದವರಿಗೆ ನಾವು ನಮ್ಮ ಬಸವ ಕಲ್ಯಾಣ ನಗರ ಏನು ಸಂಚಾರ ಪೊಲೀಸ್ ಠಾಣೆ ಏನಿದೆ ಅದರ ಮುಖಾಂತರವಾಗಿ ಒಂದು ನಂಬರ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ। ಜೊತೆಲಿ ನಾವು ಆಟೋ ಯೂನಿಯನ್ ಅಧ್ಯಕ್ಷರಿಗೂ ಕೂಡ ಅವರ ಒಂದು ಸಹಮತಿಯೊಂದಿಗೆ ಒಂದು ವಿಷಯ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ। ಆಟೋದವರು ಏನು ಬೇರೆ ರೀತಿಯ ಪ್ರೈಸಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಸೊ ಅದನ್ನ ಕಡ್ಡಾಯವಾಗಿ ಕಡಿವಾಣ ಹಾಕ್ಲೇಬೇಕು। ಒಂದು ಯೂನಿಫಾರ್ಮ್ ಆಗಿರುವಂತ ಪ್ರೈಸ್ ಅನ್ನ ಅವರು ಸಾರ್ವಜನಿಕರಿಗೆ ಕೊಟ್ಟಲ್ಲಿ ಒಂದು ಇಡೀ ನಗರದಲ್ಲಿ ಒಂದು ಯೂನಿಫಾರ್ಮ್ ಆಗಿರುವಂತ ಅಂದ್ರೆ ಒಂದೇ ರೀತಿಯ ಪ್ರೈಸು ಎಲ್ಲಾ ಕಡೆಗಳಲ್ಲಿ ಅವರು ಚಾರ್ಜ್ ಅನ್ನ ಮಾಡಬೇಕು। ಜೊತೆಯಲ್ಲಿ ಆಟೋದವರಲ್ಲಿ ನಾವು ಒಂದು ವಿಶೇಷವನ್ನ ಮನವಿಯನ್ನು ಕೂಡ ಹೇಳಿದೀವಿ। ಆಟೋದಲ್ಲಿ ಪ್ರಯಾಣ ಮಾಡುವಂತಹ ಏನು ಪ್ರಯಾಣಿಕರಿದ್ದಾರೆ ಅವರಿಗೆ ಒಂದು ಭರವಸೆಯನ್ನ ಮೂಡಿಸ್ಬೇಕು। ನಾವು ಎಲ್ಲ ಆಟೋದವರಿಗೆ ಇವತ್ತು ಇರುವಂತಹ ಕಾನೂನನ್ನ ಮನವರಿಕೆ ಮಾಡಿಕೊಟ್ಟಿದ್ದೀವಿ। ಮುಂದಿನ ದಿನಗಳಲ್ಲಿ ಅವರು ಇವೆಲ್ಲಾ ಕಾನೂನುಗಳನ್ನ ಪಾಲನೆ ಮಾಡ್ತಾರೆ ಅಂತ ನಂಬಿಕೆ ಇದೆ। ಅವರೊಂದಿಗೆ ನಾವು ಕೂಡ ಸದಾ ಕಾಲದಲ್ಲಿದ್ದೀವಿ। ಸಂಚಾರಿ ನಿಯಮಗಳನ್ನ ಯಾರು ಪಾಲನೆ ಮಾಡ್ತಾರೆ ಅವರೊಂದಿಗೆ ನಾವು ಸದಾ ಕಾಲದಲ್ಲಿದ್ದೀವಿ। ಸೊ ಮುಂದಿನ ದಿವಸಗಳಲ್ಲಿ ಅಂದ್ರೆ ಬಸವ ಕಲ್ಯಾಣ ನಗರದಲ್ಲಿ ನಾವು ಒಂದು ಬದಲಾವಣೆ ಕಾಣ್ತೀವಿ ಅಂತ ಅನ್ನೋ ಒಂದು ಭರವಸೆಯನ್ನ ನಮಗೆ ಇದೆ। ಆಟೋ ಯೂನಿಯನ್ ಅಧ್ಯಕ್ಷರು ಕೂಡ ನಮಗೆ ಆ ಭರವಸೆಯನ್ನ ನೀಡಿದ್ದಾರೆ। ಜೊತೆಯಲ್ಲಿ ಸಾರ್ವಜನಿಕರಿಗೂ ಕೂಡ ನಾವು ಮನವರಿಕೆ ಪ್ಲಸ್ ಅವರಿಗೂ ಕೂಡ ಕಳಕಳಿಯಾದಂತ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ। ನೀವು ಕೂಡ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿ, ಯಾವುದೇ ರೀತಿ ಆಟೋದವರು ಏನೇ ಒಂದು ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇದ್ರೆ ಹತ್ತಿರದಲ್ಲಿರುವಂತಹ ನಮ್ಮ ಏನು ಪೊಲೀಸ್ ಸ್ಟಾಫ್ ಇದ್ದಾರೆ ಅಥವಾ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೆ ತರಲಿಕ್ಕೆ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ಕೂಡ ಮನವರಿಕೆಯನ್ನು ಮಾಡ್ಕೊತಾ ಇದ್ದೀನಿ, ಮನವಿಯನ್ನ ಮಾಡ್ತಾ ಇದ್ದೀನಿ।